ಪ್ರೀತಿಯ ಸ್ನೇಹಿತರೆ, ಸೆಟ್ ದೋಸೆ, ಮಸಾಲೆ ದೋಸೆ, ರವಾ ದೋಸೆ, ಉದ್ದಿನ ದೋಸೆ, ಈ ರೀತಿ ಮೆಂತ್ಯದ ದೋಸೆ, ನಾನಾರು ದೋಸೆ, ಹೆಸರುಬೇಳೆ ದೋಸೆ, ಹೆಸರು ಕಾಳು ದೋಸೆ, ಈ ರೀತಿ ನಾನಾ ದೋಸೆಗಳನ್ನ ನಾವು ಮಾಡಿಕೊಂಡು ಪ್ರತಿದಿನ ತಿಂತಾ ಇರ್ತೀವಿ. ಇವತ್ತು ನಾನು ಮಿಶ್ರ ಬೇಳೆಗಳ ವಿಟಮಿನ್ ದೋಸೆಯನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರತಕ್ಕಂಥ ಪ್ರೀತಿಯ ಸ್ನೇಹಿತರು, ಅಂದರೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ವಿಡಿಯೋಗಳನ್ನ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ತಡಯಾತಕ್ಕೆ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಮಾಡಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನೋಡಿ ಇವತ್ತು ವಿಟಮಿನ್ ದೋಸೆಗೆ ನಾನು ಬೇಳೆಗಳನ್ನ ನೆನೆ ಹಾಕೋತಾ ಇದ್ದೀನಿ. ನಾನು 3 ತರಹದ ಬೇಳೆಗಳನ್ನ ತೊಗೊಂಡಿದ್ದೀನಿ. ಈ ಪಾವಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಗ್ಲಾಸ್ ಇದ್ದರೆ, ಕಪ್ ಇದ್ದರೆ ಆ ಅಳತೆಯಲ್ಲಿ ನೀವು ತೊಗೊಳ್ಳಿ. ನಾನು ಈ ಗ್ಲಾಸ್ನಲ್ಲಿ, ಈ ಪಾವಿನಲ್ಲಿ 1 ಪಾವು ಹೆಸರು ಬೇಳೆ, 1 ಪಾವು ಕಡಲೆಬೇಳೆ, 1 ಪಾವು ತೊಗರಿಬೇಳೆ, ಇದು 3 ತೊಗೊಂಡು ವಿಟಮಿನ್ ದೋಸೆ ಮಾಡೋಣ ಅಂತ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ 1-2-3 ಸರಿ ತೊಳೆದು ಒಂದು 2-3 ಅವರ್ಸ್ ನೆನೆಸ್ಕೊಳ್ಳೋಣ. ಸಾಕು, ನೀವು ಮಾಡೋ ಮುಂಚೆ ಒಂದು 3 ಗಂಟೆ ಟೈಮ್ ನೆನೆಸ್ಕೊಂಡ್ರೆ ಸಾಕು. ಈಗ ನಾನು ಚೆನ್ನಾಗಿ ತೊಳೆದು ನೆನೆಸ್ತೀನಿ. ನಾನು ರುಬ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ಉಂತಿದೆ ನೋಡಿ. ಹೀಗಂದರೆ ಎಲ್ಲ ಕಟ್ಟಾಗಿ ಹೋಗ್ತಾ ಇದೆ. ಈಗ ಇದ್ರ ಜೊತೆಗೆ ರುಬ್ಬಕ್ಕೆ ನಾನು ಇನ್ನೇನು ತೊಗೊಂಡಿದ್ದೀನಿ ಅಂತಂದರೆ ನೋಡಿ, ಸ್ವಲ್ಪ ಶುಂಠಿ ಜಾಸ್ತಿನೇ ತೊಗೊಳ್ಳಿ. ಯಾಕೆಂದರೆ ಎಲ್ಲ ಇರ್ತಕ್ಕಂಥ ಬೇಳೆಗಳು. ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಉಪಯೋಗಿಸ್ಬೋದು. ಕೊತ್ತಂಬರಿ, ಕರಿಬೇವು, ಆಮೇಲೆ ಜೀರಿಗೆ. ಇದ್ರ ಜೊತೆಗೆ ನೀವು ತೆಂಗಿನಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಸೌತೆಕಾಯಿಗಳಿದ್ದರೆ ಸೌತೆಕಾಯಿ ಬೇಕಾದ್ರೂ ಹಾಕ್ಕೊಂಡು ರುಬ್ಕೋಬೋದು. ನಾನು ಬರೀ ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು 2 ಸರಿ ಹಾಕ್ಕೊಂಡು ರುಬ್ಕೊತೀನಿ. ನುಣ್ಣಗೆ ರುಬ್ಬಿದ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನುಣ್ಣಗೆ ರುಬ್ಕೊಂಡು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜಾರ್ನ ತೊಳೆದು ಸ್ವಲ್ಪ ನೀರು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಪುಡಿ ಇಂಗನ್ನು ಸಹ ಉದುರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಉದುರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಈ ಹದದಲ್ಲಿದೆ, ಸಾಕು. ಇದನ್ನೇನು ನೆನೆಸೋ ತಿರ್ಗ ಪಕ್ಕಕ್ಕೆ ಬದಿ ಇಡು, ಒಂದು 10 ನಿಮಿಷ 15 ನಿಮಿಷ ಇದನ್ನು ರೆಸ್ಟ್ ಕೊಡೋ ಅವಶ್ಯಕತೆ ಏನಿಲ್ಲ. ಈಗ ಇದನ್ನು ರುಚಿಕರವಾದ, ಆರೋಗ್ಯಕರವಾದ ಬೇಳೆಗಳ ವಿಟಮಿನ್ ದೋಸೆಯನ್ನು ಮಾಡ್ಕೊಳ್ಳೋಣ. ಪ್ರತಿದಿನ ಒಂದೇ ತರಹ ದೋಸೆ ತಿಂದು ಬೇಜಾರಾಗಿರೋರು ಮಧ್ಯೆ ಮಧ್ಯೆ ಈ ರೀತಿಯನ್ನು ಚೇಂಜ್ ಮಾಡ್ಕೋತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಗು, ಚಟ್ನಿ, ಕುರ್ಮಾ ಏನು ಬೇಕಾದರೂ ಮಾಡ್ಕೊಳ್ಳಿ. ನೋಡಿ, ಈ ಹದದಲ್ಲಿದೆ. ಈಗ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ದೋಸೆ ಹಂಚಿಟ್ಟಿದ್ದೀನಿ, ಕಾದು ಬಂದಿದೆ ಚೆನ್ನಾಗಿ. ಇದೆಲ್ಲ ಮಾಮೂಲಿ ಪ್ರೊಸೀಜರ್, ನಿಮಗೆ ಗೊತ್ತೇ ಇರೋದು. ಈಗ ದೋಸೆ ಸಂಪಳ ಚೆನ್ನಾಗಿ ತಿರುಗಿಕೊಳ್ಳೋಣ. ಹಾಗೆ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೋಬೇಕು. ನೋಡಿ, ಈಗ ದೋಸೆ ಬಿಟ್ಟಿದ್ದೀನಿ. ಸ್ಟವ್ನ ಹೈ ಫ್ಲೇಮ್ಗೆ ಎತ್ಕೊಳ್ಳೋಣ. ದೋಸೆ ಈಗ ಬೇಯಲಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ. ನಾನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಈಗ ಅದು ಬೇಯಲಿ. ಸ್ನೇಹಿತರೆ ನೋಡಿದ್ರೆ ಬೆಂದು ಬರ್ತಾ ಇದೆ. ಈಗ ತೆಗಿಯೋಣ. ಸುಲಭವಾಗಿ ಬರುತ್ತೆ, ಏನು ಕಚ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನಿಮಗೆ ಯಾವ ರೀತಿ ಬೇಕು, ಗರಿಗರಿ ಆಗಬೇಕಾದ್ರೆ ಗರಿಗರಿಯಾಗಿ ಬೇಯಿಸ್ಕೊಳ್ಳಿ, ಮೃದುವಾಗಬೇಕಾದ್ರೆ ಮೃದುವಾಗಿ ಬೇಯಿಸ್ಕೊಳ್ಳಿ. ಅದು ನಿಮಗೆ ಸೇರಿದ್ದು. ನೋಡ್ತಾ ಇದ್ದೀರಲ್ಲ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಿಂಬದಿಗೆ
ತಿರುವಿ ಹಾಕಿದ್ದೆ. ಈಗ ನೀವು ಬೇಕಾದರೆ ಇದ್ರ ಮೇಲೆ ಮಸಾಲೆ ದೋಸೆ ಖಾರವನ್ನು ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹದಕ್ಕೆ ಮಾಡ್ಕೊಳ್ಳಿ. ನೀವು ಪಲ್ಯ ಬೇಕಾದರೆ ಪಲ್ಯನೂ ಮಾಡ್ಕೊಳ್ಳಿ. ನಾನು ಪಲ್ಯ ಏನು ಮಾಡಿಲ್ಲ, ಚಟ್ನಿ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ದೋಸೆ ಬೆಂದು ಬಂದಿದೆ. ಈಗ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಟಮಿನ್ ದೋಸೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ ನೋಡಿ, ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಲ್ಯ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಪಲ್ಯ ಮಾಡ್ಕೊಳ್ಳಿಲ್ಲ, ಬರೀ ಕಾಯಿ ಚಟ್ನಿ ಮಾಡಿಕೊಂಡೆ. ಮೃದುವಾಗಿದೆ ದೋಸೆ ಮಾತ್ರ. ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ಸೂಪರ್ ಆಗಿದೆ.